ಕಣ್ಣೇನು ಕಿಸ ಹಾಕ್ಯಾರೇನ? ಕಣ್ಣು ಕಿಶಾಗ ಹಾಕಿಲ್ಲ, ಕಿವಿಯನ್ನು ಪದರಲ್ಲಿ ಕಟ್ಟಿಲ್ಲ. ಸಂಶಯ ಬಂದು ಕೇಳಾಕತ್ತಿ. ಓಹೋ, ಸಂಶಯ ಬಂದದ. ಯಾಕಂದ್ರೆ ಮೇಲೆ ನೋಡ್ರಂತ ಆನೆ ಇದ್ದ ಮುಖ ಅದ, ಹೌದ್ರಿ. ಕೆಳಗೆ ನೋಡ್ರೆ ಮಾನವನ ಶರೀರ ವಿಚಿತ್ರ ಮುಖ ಇದ್ದ ಕಾರಣ ನಮಗ್ ಸಂಶಯ ಬಂದು ನಾವು ಕೇಳಾಕತ್ತಿ. ತಮಗ್ ಗುರ್ತು ಹತ್ತಿಲ್ಲ. ಇಲ್ಲ. ಪ್ರಥಮದಲ್ಲಿ ಬಂದವರಿಗೆ ಏನೇನಬೇಕು? ಏನ್ ಅನ್ಬೇಕ್ರಿ? ಇವರಿಗೆ ವಿಘ್ನೇಶ್ವರ ವಿಘ್ನೇಶ್ವರ ಅಂತ ನಾಮ ಹಾಕಿದ ಬಂದದ. ಎಲ್ಲಾ ಜನ ವಿಘ್ನ ಕಳ್ಕೊಳಕ್ ಬಂದಾರ ಅಪ್ಪನ ಅಂತೇಳಿ. ಹುನ್ರಿ, ಬಾಂದ್ಕೊಂಡು ವಿಘ್ನ ಚಾಲ ಮಾಡಿ ಬಿಟ್ರಲ್ಲ. ಹಾಗೇನಲ್ಲ, ಬಂದಂತ ವಿಜ್ಞಾನಿಗಳನ್ನು ದೂರ ಮಾಡ್ತಕ್ಕಂಥವ್ರು. ಮಾಡ್ತಕ್ಕಂಥವ್ರು ಇದು ಅಲ್ಲದೆ ಬಂದಂತ ವಿಜ್ಞಾನಿಗಳನ್ನು ಬಾರದಂತೆ ಮಾಡ್ತಕ್ಕಂಥವ್ರು. ಹಾ, ಅಪ್ಪ ಇದು ಅಲ್ಲ ಮತ್ತೇನಂತ ಇದ್ದ. ಇವರಿಗೆ ಲಂಬೋದರ ಲಂಬೋದರ ಅನ್ಲಿಕ್ಕೆ ಬೇಕು. ನೆಲ ಕುಂತವ್ರಕ್ಕಿಂತ ಏನು ಗುದ್ದ ಮಳ ಎತ್ತರದಾರ, ನಿನಕ್ಕಿಂತ ಒಂದು ಮಳ ಎತ್ತರದಾರ. ಹಾಗೇನಲ್ಲ, ಲಂಬ ಅಂದರೆ ಉದ್ದ, ಲಂಬ ಅಂದ್ರೆ ಉದ್ದ, ಉದರ ಅಂದ್ರೆ ಹೊಟ್ಟಿ, ಮಹಾತ್ಮರ ಹೊಟ್ಟೆ. ಇವರ ಮುಖವು ಉದ್ದ ಇದ್ದ ಕಾರಣ ಲಂಬೋದರ ಲಂಬೋದರ ಅಂತ ನಾಮ ಹಾಕಿದ ಬಂದದ. ನಾಮ ಹಾಕಿದ ಬಂದದ. ಹೌದ್ರಿಪ್ಪ. ಅಪ್ಪ ಇದು ಅಲ್ಲ ಮತ್ತೇನಂತ. ಇವರಿಗೆ ವಕ್ಕರ ತುಂಡ ಅಂತ ನಾಮ ಹಾಕಿದ ಬಂದದ. ಬಕ್ರಿ ಒಳಗ 4 ತುಂಡ ಅಗಾವ್ ತರಿಸಿಟ್ಟಿರ ಅವ್ರು, ಅದಕ್ಕ ಬಡ್ದದೀನಿ, ಚೇಷ್ಟಾ ಮಾಡಬಾರದು. ಇವರ ವದನವು ಅಂಕ ಡೊಂಕ ಇದ್ದ ಕಾರಣ ವಕ್ಕರ ತುಂಡ ಅಂತ ನಾಮ ಹಾಕಿದ ಬಂದದ. ನಾಮ ಹಾಕಿದ ಬಂದದ. ಹೌದ್ರಿಪ್ಪ. ಇದು ಅಲ್ಲ ಮತ್ತೇನಂತ ಇದ್ದಾರೆ ನೋಡ್ರಿಪ್ಪ, ರೂಢಿ ಒಳಗ್ ಕರಿತಕ್ಕಂತ ಹೆಸರು ಅದು ಬೇರೆ ಅದ. ಅದ್ಯಾವ್ದ್ರಿ? ಇವರಿಗೆ ಗಣಪತಿ ಅನ್ಲಿಕ್ಕೆ ಬೇಕು. ಅಂದ್ ಬಿಡ್ತೀವ್ರಿ. ಬಾರೋ ಮಾರಾಯ. ಯಾಕಂತಂದ್ರ ಇವ್ರದ್ದು ಪರಿಚಯ ಐತಿ, ಪರಿಚಯ ಐತ್ರಿ. ವರ್ಷಕ್ಕೊಮ್ಮೆ ಗಣ ಚೌತಿಯಲ್ಲಿ ಬರ್ತಾ ಇದ್ದಾರೆ. ಹಾ, ಬರ್ತಾರ. ಪೇಟೆಯಲ್ಲಿ ಆಗ್ಲಿ, ಹಾ, ಬಡಿಗಾರ ಮನ್ಯಾಗ, ಗಿಣಗಾರ ಮನ್ಯಾಗ ಸ್ಥಾನದೊಳಗೆ ಸಿಗ್ತಾರ. ಇವ್ರು 101, ಹಾ, 501, ಹಾ, 1001 ಕೊಟ್ಟು ಇವ್ರು ತರ್ತೇವ್ರಿ. ತಂದ 5 ದಿವಸ ಪೂಜಾ ಮಾಡ್ತೀವಿ. ನಾವು ಮಾಡ್ನೇಲಿಟ್ಟು ಪೂಜಾ ಮಾಡಿಸ್ತೀರಿ. ತದನಂತರ ದಿವಸಕ್ಕೆ 25 ರೂಪಾಯಿ ಪಟಾಕ್ಷಿ, 75 ರೂಪಾಯಿ ಪಳಾರ ಇಷ್ಟ ತಗೊಂಡ್ ಹೊಳಿಯೋ ಏನೋ ನದಿಯೋ ಕಾಣಿಸ್ಬಿಡ್ತೀವಿ. ಇದ್ರಿಗೇನಾಯ್ತು ಕಾಣಿಸೇ ಬಿಡಕ್ಕೆ ಚೇಷ್ಟಾ ಮಾಡಬಾರ್ದು. ಬಿಟ್ಟಿ ನೋಡ್ರಿ. ನದಿಯಲ್ಲಿ ಬಾವಿಯಲ್ಲಿ ಚೆಲ್ಲುವಂತ ಮಣ್ಣಿನ ಗಣಪತಿ ಇವರಲ್ಲ. ಅಪ್ಪ ಇವ್ರಂತವ್ರಿ ಸಾಕ್ಷಾತ್ ಪಾರ್ವತಿಯ ಪರಮೇಶ್ವರ ಮಾನಸ ಪುತ್ರದಂತ ಗಣಪತಿ ಅವರು ಬಂದಿದ್ದಾರೆ. ಹಾ, ಅಪ್ಪ ಈ ಗ್ರಾಮಕ್ಕೆ ಏನ್ ಕಾರಣಕ್ಕಂತ ಬಂದ? ಏನ್ ಕಾರಕ್ಕೆ ಬಂದಾರ? ಆಡುವಂತವರಿಗೂ ಆಡಿಸುವಂತವರಿಗೂ ಭಕ್ತಿಯಿಂದ ಕುಳಿತು ಕೇಳುವಂತವರಿಗೂ ವರಗಳನ್ನ ಕೊಡ್ಲಿಕ್ಕೆ ಬಂದಾರ. ಕೊಡಕ್ ಬಂದಾರು. ಎಲ್ಲ ಒಂದು 4 ಎಮ್ಮಿ ಕರ ಕೊಡ್ತಾರ. ಹೊಳೆದಾಂಡಿ ಹೋಗಿ ಬಿಟ್ಕೊಂಡ್ ಚೇಷ್ಟಾ ಮಾಡಬಾರ್ದು. ಆಶೀರ್ವಾದ ಮಾಡ್ಲಿಕ್ಕೆ ಬಂದಾರ. ಆಶೀರ್ವಾದ ನಾವು ಏನ್ ಮಾಡಿದೀವಿ, ಇವ್ರು ಆಶೀರ್ವಾದ ಮಾಡ್ತಾರೆ. ಇವರ ಪೂಜಾಗ್ನಿ ಸಹಾಯ ಆಗಬೇಕು. ನಾಯನ್ ಸಾವಿರ ಹಣ ತಿಂತಾರ ನೀವು? ಹಾಗೇನಲ್ಲ, ಚೇಷ್ಟಾ ಮಾಡಬಾರ್ದು. ಇವರ ಪೂಜಾ ಸಾಹಿತ್ಯಗಳಿಗೆ ಅನುಕೂಲ ಹಾ ಹೇಳಿದಂತ ಸಾಹಿತ್ಯಗಳನ್ನ ತರಬೇಕು. ತರ್ತಾ ಇದ್ದಿ, ಕೇಳು. ಹಾ, ಏನ್ ಬರ ಈ ಕಡೆ ಗುರ್ತಾತೇನ್ರಿ? ಇನ್ನೂ ಗುರ್ತಾಗಿಲ್ಲ.
ಇಲ್ಲ 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 ಹಾ ಇವರಿಗೆ ಪ್ರಥಮದಲ್ಲಿ ಪನ್ನೀರ್ ತರ್ಲಿಕ್ಕೆ ಬೇಕು. ಪನ್ನೀರ್ ಹಾ ಪನ್ನೀರ್ ತರ್ತಿಲ್ಲ ಮಾಸ್ತರ. ಎಲ್ಲೂ ತರ್ತೀರಿ? ನಾವ್ನಿಗೆ ಶಿವಪ್ಪನ ಕೊಟ್ಟಿದ್ದಾನು. ಅವನು ತಂದ ಮೊದಲು ನಿನ್ನ ಮಕ್ಕ ತಕ್ಕೋ. ಯಾಕ್ರಿ? ನಾ ಹೇಳಿದ್ದು ಪನ್ನೀರ್, ನೀ ತರದು ಪನ್ನಿ ನೀರ್. ಪನ್ನೀರ್ ಅಂದ್ರೆ ಗುರ್ತಾಗಿಲ್ಲ. ನೀ ಹೇಳಿದ್ದಾನ ಅಂದಿ ನಿನಗ. ಹಾಗೇನಲ್ಲ, ಪನ್ನೀರ್ ಅಂದ್ರ ಸೂರ್ಯ ಉದಯ ಆಗೋ ಕಾಲಕ್ಕೆ ಕಾಲಕ್ಕೆ ಕರಿಕಿ ಮೇಲಾಗ್ಲಿ, ಕರ್ಕಿ ಮೇಲಾಗಲಿ, ಕಬ್ಬಿನ ಎಲೆಗಳ ಮೇಲಾಗ್ಲಿ ಕಬ್ಬಿನ ಮೇಲಾಗಲಿ ಬಿದ್ದಂತ ಈ ಬನ್ನಿ ನೀರನ್ನು ತಂದು ಇವರ ಮುಖಾರ್ಚನೆ ಮಾಡ್ಲಿಕ್ಕೆ ಬೇಕು. ಅಪ್ಪ ಹಾ ಅದನ್ನವರು ನಾ ಮಾಡ್ತಾ ಇದ್ದೆ. ಮಾಡ್ತಾ ಇದ್ರಿ. ಇನ್ನ ಮೇಲೆ ಕರಿಕಿ ಕರಿಕಿ ಎಷ್ಟು ಲಾದ್ದೆ ಅಲ್ಲ 10 ಗಂಟೆ ಹೊರಗಂಟೆ ತರ ಹಾಕಿ ನಾನು ಕುದುರೆ ಮಾಡಿದೆ ನೋಡ್ರಿ. ಹೋಗಿ ತಗೊಂಡ್ಬರ್ಬೇಕಾದ್ರೆ ನಮಗೊಂದು ಅಳು ಬೇಕ್ರಿ. ಹೀಗಂದೆ. ನೋಡ್ರಿ 5 ದಳ, 5 ದಳ, 11 ದಳ, 25 ದಳ, 25 ಹೀಗೆ ಬೆಸ ಸಂಖ್ಯೆಯಲ್ಲಿ ಕರ್ಕಿ ಪತ್ರಿಯನ್ನು ತಂದು ಇವರ ಪಾದ ಸನ್ನಿಧದಲ್ಲಿ ಏರಿಸಲಿಕ್ಕೆ ಬೇಕು. ಅದನ್ನಾರು ಮಾಡ್ತಾ ಇದ್ದೇನ್ರಿ. ಅದನ್ನಾದ್ರೂ ಮಾಡ್ತೇವೆ. ಇನ್ನು ಮೇಲೆ ಪುಷ್ಪಾದಿಗಳು ಸ್ವಾದ ಯಾವ ಹೇಳ್ರಿ ಹೇಳಿದ್ರೆ ತರ್ತಾ ಇದ್ದಿ, ಕೇಳು. ಹಾ ಕರ್ಗೆ ಪದ್ರೆ ಕಣ್ಗಾಲು ಸುರಹಣ್ಣಿ. ಹೋರಾಡು ಹಣ್ಣಿ. ಹಾ ಸೂರ್ಯಾಡು ಗ್ವಾಣ್ಣೆ. ಹಾಗೇನಲ್ಲ, ಸುರವಣ್ಣಿ, ಇರುವಂತಿಗೆ ಬಕುಲ, ಪಾರಿಜಾತ, ಬಕುಲ, ಬ್ಯಾಕೋಲ, ಕ್ವಾಡ್ಲಿ, ಕುಡ್ಗೋಲ, ಕುರಿಪಿ, ಅಡಿಚಿಪ್ಪ ಹಾಕಿ ಹೊಳಿಗೆ ಹೋಗಿ ಲಕ್ಕೆ ಸಾವುಕಾರ ಪಾಡ್ ಮಾಡ್ತಿ. ಇವ್ರನ್ನೊಂದಿಬ್ಬರು ಕರ್ಕೊಂಡು ಹೋಗಿ ಮುಂದಾಗಡೆ ಚುಚ್ಚಿ ಬರಕ್ಕೆ ಚೇಷ್ಟ ಮಾಡಬಾರ್ದು. 1 ಎಕರೆ ಹೊಲನ ಕರ್ಕೊಂಡು ಹೋಗಿ ಹಾ ಚೇಷ್ಟ ಮಾಡಬಾರ್ದು. ಬಿಟ್ಟು ನೋಡ್ರಿ. ಇವು ದೇವತೆಗೆ ಏರಿಸ್ತಕ್ಕಂತ ಪುಷ್ಪಾದಿಗಳು. ಹಾ ಇವನ್ನಾದ್ರೂ ತರ್ಲಿಕ್ಕೆ ಬೇಕು. ಇನ್ನ ಮೇಲೆ ಫಲಹಾರ ಸಾಹಿತ್ಯಗಳು ಸಾಹಿತ್ಯ ಹೇಳಿದ್ರೆ ತರ್ತಾ ಇದ್ರಿ, ಕೇಳ್ರಿ. ಡಂಗು ಬಾಳೆ ಹಣ್ಣೆ
ಟಕ್ಕ ಅನ್ಲಿಕ್ಕೆ ಬೇಕು. ಹಳಸಿದ್ರ ಎಲ್ಲ ಹೊಲಸು ನಾರು ತಗೊಂಡ್ ಬಾ. ನೀನಾಗ್ತಲ್ಲ ಮರ. ಹಲಸಿನ ಹಣ್ಣಾರು ನೋಡೋದಿಲ್ಲ ಬೆಳಗಾವ್ ಸೈಡ್ ಹೇಗಿರ್ತಾವ ತಗೊಂಡ್ ಬಾ. ನೋಡ್ ದುಬ್ಬತ್ತಿಕ್ ಪಾಡಕತ್ತಿ. ನೋಡಲಿಕ್ಕೆ ಹಣ್ಣು ಸುಮಾರಿದ್ರು ಕೂಡ ಒಳಗ ತುಳಿ ಪಕ್ವಾಗೇ ಇರ್ತದ. ಆ ಹಣ್ಣನ್ನು ತಂದು ಇವರಿಗೆ ನವದ್ಯ ಮಾಡ್ಲಿಕ್ಕೆ ಬೇಕು. ಎಲ್ಲಿ ಹೋಗ್ತಾರ ಇವ್ರು? ಆತ ಒಂದು ತಾಸಿನಾಗ ಅಂದ್ರ ಧರ್ಮಟ್ಟಿ ಕಾಣ್ತಾರ. ಚೇಷ್ಟ ಮಾಡಬಾರ್ದು. ಅಂಗಡಿಯಲ್ಲಿಟ್ಟ ಮಾರ್ತಕ್ಕಂತ ತೆಂಗಿನಕಾಯಿಯನ್ನು ತಂದು ಇವರ ಪಾದ ಸನ್ನಿಧದಲ್ಲಿ ಒಡೆಯಲಿಕ್ಕೆ ಬೇಕು. ಅಂಗಡಿಯಲ್ಲಿ ಇಟ್ಟಂತ ತೆಂಗಿನಕಾಯಿ ತಂದು ತಂದು ಪಾದದಲ್ಲಿ ಒಡೆದು ಒಡೆದು ಕೊಬ್ಬರಿನ ಜಡದು ಜಡಿ ಬಟ್ಟಿ ಇವ್ರ ಕೊಳ ಕಟ್ಟುದು. ಹೌದಲ್ರಿ? ಹಾ ಹಾ ಗುಟ್ಲಾಲಿ ಹೋಗೋದಲ್ಲ ತೆಗದಾಗ ಹಾ. ಅದು ಹುರಿ ಮಾಡಿ ಮುಗುಣ ತಿರ್ಕೋದು. ಯಾಕ ನಿನ್ನ ಮುಗ್ಗೇನಾಗೈತಿ? ಹತ್ಯದಾವ ಹತ್ಯದವನ ಚೇಷ್ಟ ಮಾಡಬಾರ್ದು. ಎಲ್ಲ ಇಷ್ಟಾದ್ರ ಪೂಜಾನ ಆಯ್ತು. ಅಪ್ಪ ಪೂಜೆ ಮುಗೀತಲ್ರಿ. ಪೂಜಾ ಆದ್ಮೇಲೆ ಏನ್ ಮಾಡ್ಬೇಕು? ಪೂಜೆ ಆದ ಕಡೆ ನೋಡಿ ಗಂಟಿನ ಬಾರ್ಸದ್ ನೋಡ್ರಿ. ಗಂಟಿ ಬಾರ್ಸವ. ಪೂಜಾತಿ ಡನಲ್ ಗಂಟಿನ ಗಂಟೇರಿ ಯಾಕೆ ಬಾರಿಸ್ತಾರು? ಅಪ್ಪ ನಮಗ ಅದು ಇದಕ್ಕ ಬಾರ್ಸೋದು ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲ. ನಮಸ್ಕಾರ ಮಾಡುದು ಗಂಟಿ ಬಾರ್ಸೋದು. ದೇವ್ರ ಗುಡಿಯಾಗ ಯಾಕೆ ಗಂಟೆ ಕಟ್ಟಿರ್ತಾರು? ಅದನ್ನ ಕೇಳಕ್ ಬಂದಿವ್ರಿಪ್ಪ ನಾವು. ನೋಡ್ರಿಪ್ಪ, ನೋಡ್ರಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು 100 ವರ್ಷ ಆಯುಷ್ಯ. ಹೌದಲ್ರಿ? 100 ವರ್ಷ ಆಯುಷ್ಯವನ್ನು ಮನುಷ್ಯ ಹೇಗೆ ಕಳಿತಾನ? ಅದು ಹೇಗ? 10 ವರ್ಷವನ್ನು ಹಂತ ಹಂತ ಬದ್ಲಿ ಮಾಡ್ತಾ ಮಾಡ್ತಾ ಕಳಿತಾ ಇದ್ದ. ಹೌದಲ್ರಿ? ಅದ ಹೇಗ? ಹೇಗ್ರಿ? 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಕಿ, 50ಕ್ಕ ಅರು, 60ಕ್ಕ ಮರು, 70ಕ್ಕ ಕಾಗಿ, 80ಕ್ಕ ಗೂಗಿ, 90ಕ್ಕ ಬೆನ್ನ ಬಾಗಿ, 100ಕ್ಕೆ ಹೊತ್ತುಕೊಂಡು ಹೋಗಿ. ಈಗ ಮನುಷ್ಯ ಒಂದು 100 ವರ್ಷ ಆಯುಷ್ಯವನ್ನು ಕಳೀತಾ ಇದ್ದಾನೆ. ಅಂತವರಲ್ಲಿ ನಡು ಮಧ್ಯದಲ್ಲಿ ಯಾರು ಸಾಯ್ತಾರೋ, ದುರ್ಮಾರ್ಗ ದುರ್ನಡತೆಯಿಂದ ಯಾರು ಸಾಯ್ತಾರೋ ಅವರಿಗೆ ಪಿಶಾಚಿ ಜನ್ಮ ಪ್ರಾಪ್ತ ಆಗ್ತದ. ಪಿಶಾಚಿಗಳ ಏನ್ ಮಾಡ್ತಾವು? ಪ್ರತಿಯೊಂದು ಗುಡಿಯಲ್ಲಿ ಹೋಗಿ ದೇವರ ಎದುರುಗಡೆ ಕುಳಿತುಕೊಂಡು ನಾಮಸ್ಮರಣೆ ಮಾಡ್ತಾವ್. ಏನಂತ ಮಾಡ್ತಾ ಇದ್ದವ್ರಿ? ಏ ದೇವಾ, ಈ ನರಕ ಯಾತ್ರೆಯನ್ನು ನಾನು ತಾಳಲಾರೆ. ಈ ಜನ್ಮದಿಂದ ನಮಗ ಮುಕ್ತಿ ಕೊಡು. ನಮ್ಮ ಆವಿಷ್ಯ ಮುಗಿಯುವವರೆಗೆ ಒಂದು ಇರಾಕೊಂದು ಸ್ಥಾನ ಕೊಡು ಅಂತೇಳಿ ಆ ದೇವರಲ್ಲಿ ಬೇಡ್ಕೋತಾವ. ಆಗ ದೇವರಿಗೆ ಬಂದಂತ ಭಕ್ತ ಏನ್ ಮಾಡ್ತಾನ? ಗಂಟಿ ಬಾರಿಸ್ತಾನ. ಗಂಟಿ ಬಾರಿದ ಕ್ಷಣಕ್ಕ ಗಂಟಿ ಒಳಗ ಓಂಕಾರ ನಾದ ಹೊಡ್ತದ. ಆ ಓಂಕಾರ ನಾದ ಪಿಶಾಚಿಗಳ ಕಿವಿಗೆ ಬೆಡಿತದ. ಆ ಪಿಶಾಚಿಗಳು ಏನ್ ಮಾಡ್ತಾವು? ಯಾರೋ ದೇವರ ದರ್ಶನಕ್ಕ ಭಕ್ತರು ಬಂದಾರಂತ ದಾರಿ ಬಿಡ್ತಾವ. ಅದಕ್ಕ ದೇವ್ರ ಗುಡಿಯಾಗ ಗಂಟೆ ಕಟ್ಟಿರ್ತಾರ. ಹಾ, ಇಷ್ಟಾದ ಪೂಜೆ ಆಯ್ತು. ಇನ್ನ ಮೇಲೆ ಇವರಿಗೆ ಮೃಷ್ಟಾಂತ ಭೋಜನ ಊಟ ಮಾಡಿಸ್ಬೇಕು. ಊಟ ಮಾಡಿಸ್ತೀವಿ. ಊಟ ಮಾಡಿಸ್ಬೇಕಾದ್ರೆ ಖರ್ಚದ ಬೇಕಾದಷ್ಟು ಬರ್ಲಿ. ಕೇಳು. ಹಾ, ಸಣ್ಣಕ್ಕೆ ಸೈ ಪೈಸಾ ಇವರಿಗೆ ಸಣ್ಣಕ್ಕೆ ಇಲ್ಲಡ ಇಷ್ಟೊತ್ತ ಮಾಸ್ತರ್ ಏನ್ ಹೇಳಿದಿ?
ಭಗವಂತನ ಸೇವಾಕ್ಕೆ ಏನೇನು ಸಾಹಿತ್ಯ ಎಲ್ಲಾನು ತಂದು ಕೊಟ್ಟೇನಿ. ಹೌದ್ ಹೌದು. ಈಗ ಏನ್ ಕೇಳ್ತಿಲ್ಲ? ಏನ್ ಕೇಳಿ? ನಿನ್ ಬಡಿಗಿನ ಇನ್ನ ಏನ್ ಕೇಳಿನ? ಅಲ್ಲ ಏನ್ ಕೇಳಿ ನಿನ್ ಗೊತ್ತಿಲ್ಲ? ಇಲ್ಲ. ಸಣ್ಣಕ್ಕಿನ ಕೇಳಿದಲ್ಲೋ. ಓ ಈಗ ಸಣ್ಣಕ್ಕಿ ಮತ್ತ ಇನ್ನಟ್ಟು ದೊಡ್ಡಾಕಿ ಬೆಳಗು ಮುಂಜಾನೆ 6 ಹಡ್ದಾಕಿನ ಚಲೋ ಗಂಟು ಬಿದ್ನಿ ಆಟಗೇನ ಬಂದಂಗ ಕಾಣದಲ್ ನೀ. ಅಲ್ಲ ಇದು ಪಟ್ಟಿಂಗ್ ತಾಣಕ್ ಮಾಡಕ್ ಬಂದದಿ. ಹಂಗಲ್ಲ, ಚೇಷ್ಟ ಮಾಡಬಾರ್ದು. ನಾನು ಸ್ತ್ರೀಯರಲ್ಲಿಲ್ಲ ಅಂದಿಲ್ಲ, ಅಕ್ಕಿಯಲ್ಲಿ ನಾನಾ ನಮ್ನಿ ಇದ್ದಾವ್. ಸಣ್ಣಕ್ಕಿಯ ಹಾ, ಸಣ್ಣಕ್ಕಿ ಅನ್ನವನ್ನು ಮಾಡಿ ಇವರಿಗೆ ನವತ್ತೆ ಹೆಡ್ಲಿಕ್ಕೆ ಬೇಕು. ಮಾಸ್ಟರ್ ನಮ್ಮ ಬಜಾರ್ ಬರಂಗಿಲ್ಲ. ಮತ್ ನಿಮ್ ಬಜಾರ್ಕ್ಕೆ ಎಂತಾವ್ ಬರ್ತಾವು? ಬ್ಯಾರೆ ಯಾವ ಬರ್ತಾವು? ಅವು ಅಂಬಿ ಮೋರಿ ಕೆಂತ ಅದಾವ. ಹಾ, ಅವು ತುತ್ತಿಗೊಮ್ಮೆ ಅತ್ತ ಕಟ್ಟವ್, ಅತ್ತ ಕಟ್ಟ. ಚೇಷ್ಟ ಮಾಡಬಾರ್ದು, ಇದನ್ನಾದ್ರೂ ಮಾಡ್ಲಿಕ್ಕೆ ಬೇಕು. ಇದು ನಾವು ಮಾಡ್ತಾ ಇದ್ವಿ. ಇನ್ನ ಮೇಲೆ ಕರಿಗಡಬು ಬಡಿಗೆ ಬಡಿಗೆ ಬಂದದೀನಿ. ನಿನ್ನ ಟೈಮಕ್ ಬಂದಿಲ್ಲ, ಸಾವುಕಾರ ಬಡಿಗೆ ತಗೊಂಡ್ ಇರ್ಲತ್ತ ಗಪ್ಪಾಗ್ಯಾನ. ಚೇಷ್ಟ ಮಾಡಬಾರ್ದು. ಕರಿಗಡಬು ಕರಿ ಡಬ್ಬು ನಿಂದ ನ್ಯಾಲಿಗೋ ತೆಲುಗುಂಬು ನಿಂದು ನಂದು ಗೌಡ್ರು ರುಚ್ಕಾಡ್ ತಂದಾರೇನ ಒಂದಿಟ್ಟು ಹೊಡ್ಸೋನು. ಕರಿಗಡಬ ಕರಿಗಾಡಬ ಹಾ, ನನ್ಗೆ ಹಿಂಗ ಹೇಳಿದ್ ಗೊತ್ತಾಗಿದ್. ನಾ ಇಲ್ಲಡ, ನಾ ಅದನ್ನ ಮೊದಲ ಕಲ್ತ ಹುಟ್ಟಿನಿ. ಪೈಲ ಕಡ ತಿಂದಿಂದ ಹುಟ್ಟದಿ. ಹುಟ್ಟಿ ಓಹೋ ಇರ್ಲಿ, ಇರ್ವತ್ತಾಕ ಒಂದಿಷ್ಟು ಪದ್ಧತಿ ಹೇಳ. ಪದ್ಧತಿ ಕೇಳಲ್ಲ. ಹೇಳ್ರಿ ಹೇಳ್ರಿ. ನೋಡ್ರಿ, ಬಜಾರ್ಗೆ ಹೋಗಿ ಮುಗ್ಗು 3 ಸೇರು ಜೋಳ ತರು. ಮುಗ್ಗು 3 ಸೇರು ಜೋಳ. ಮುಗ್ಗು 3 ಸೇರು ಜೋಳ ತರುದು. ಹಾ, ಅಲ್ಲಿ ಕುತ್ಕೊಂಡು ಕರ ಬೀಸು ಬೀಸೋದು. ಬೀಸಿ ಇಟ್ಟಿಟ್ಟು ಮುಖಂಡ್ ಮನೆಗೆ ಬರುದು. ಹಾ, ಚಿಮಣಿ ಹಾಕಿ ಚರ 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 ನಾದು. ಇಲ್ಲೇನ ಕಡಿಮೆಗಾವ್ ನೀರ್ ಏ ಹೊಳಿ 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 ಎತ್ತಿಲ್ಲಿ. ಅವು ನೋಡು ವಾಸನೆ ಬರ್ಬೇಕು. ವಾಸನೆ ಬರ್ಲಾಕ. ವಾಸನೆ ಬಂದು ಅಂದ್ರೆ 4 ಕಡಬ ಹೆಚ್ಚೆ ಹೋಗ. ಹಾ ಹಾ ಹಾ, ನಾದ ಆಮ್ಯಾಲ ನಾದುದು ಹಾ, ಸಣ್ಣ 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 3 ಗುಂಡ ಮಾಡು. ಅವು ಇಟ್ಟಿಟ್ಟು ಹಾಕಾವ್ ನೋಡು. 3 ಗುಂಡ ಮಾಡುದು. ಹಾ, ಮಾಡಿ ಕೆಸಿನ್ ನೋಡುವ ಅಡಿಗೆ ಮನೆಗೆ ಹೋಗಿ ತೆಗಿತಾರ ತಂದ ತಂದು ಪಸಲ ಡಬ್ಬಿ ಹೋಗುದು. ಡಬ್ ಉಗಿದು. ಯಾಕ ಹಂಗ ತೆಗಿದ್ಬಿಟ್ಟು ಡಬ್ ಯಾಕ? ಬರಂಗಿಲ್ಲ ಅದ. ಹಾ, ಹೋಗುದು 3 ಗುಂಡ ತೆಗಿಬೇಕು. ಭಾಷೆ ಆಡುದು, ಉಳಿಸಾಡುದು. ಅದ್ರ ಮೇಲೆ ಯಾಕೆ ಉಳಿಸಾಡುದು? ಯಾಕಂದ್ರೆ ಕರಿಗಾಡ ಕಲರ್ ಬರ್ಬೇಕಲ್ರಿ. ಕರಿ ಬಣ್ಣ ಬರ್ಬೇಕು. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡುದು? ಒಂದ್ ಬಂತು, ಹಾ, ಅದ್ರದ್ದು ಪಾಡ ನಂದು ಪಾಡ. ಪಾಡ ಬರ್ಲಿಲ್ಲ, ಹಾ, ನಿನ್ ಜೋತ್ರ ಹಂಗೆ ಕಚ್ಚಿ ಉರಿ ಹಚ್ಚುದತಿ. ಮತ್ತ ಅದ್ರ ಹುಷಿ ಆಡ್ಬೇಕು. ಇವ್ ನಿನ್ನ ಮನ್ಯಾಗ ಬಾಡಿಗೆ ತಂದನ್ನ ನಿನ್ನಕ್ಕೇನಾಗ್ಯಾವ? ನನ್ನೂ ಬಾಡಿಗೆನ ಹಿಂಗ ಎಲ್ಲಾ ಬಾಡಿಗೆ ಅವ್ರ ಅದೇವ. ಚೇಷ್ಟ ಮಾಡಬಾರ್ದು. ಬಿಟ್ಟಿ ಹೊಡಿ. ನೋಡು, ಕಡುಬು ಮಾಡೋ ಪದ್ಧತಿ ನಾ ಹೇಳ್ತೇನೆ ಕೇಳು. ಇಲ್ಲ ಪಾವ ಬೇಳೆಯಲ್ಲಿ ಪಂಚರ್ ಬೆಲ್ಲ ಹಾಕಿರ್ಬೇಕು. ಅಲ್ಲೋ ಮಾಸ್ತರ, ಪಾವಣ್ಯಾಗ ಎಲ್ಲಾರು ಒಂದು ಪಂಚಾಯತ್ ಬೆಲ್ಲ ಹುಡ್ತತೆ. ಆ ಪಾವಣ್ಯಾಗ ತುರ್ಕೋದ್ ಹೇಳಿಲ್ಲ. ಪಾವ ಬೇಳೆಯಲ್ಲಿ ಪಂಚರ್ ಬೆಲ್ಲ ಬೆರೆಸಿರ್ಬೇಕು. ಕಸಕಸಿಯಲ್ಲಿ ಉಜ್ಜಿರ್ಬೇಕು. ಕಲಸಕ್ರಿ ಹಳ್ಳ ತುತ್ತಿಗೊಮ್ಮೆ ಕಡಲ್ ಅಂತಿರ್ಬೇಕು. ಮಣುಕ ಬದಾಮ ಇಂತಿಂತ ಸಾಹಿತ್ಯಗಳನ್ನ ಹಾಕಿರ್ಬೇಕು. ಹಾ, ಆಮೇಲೆ ತುಪ್ಪದಲ್ಲಿ ಕರೆದಿರ್ಬೇಕು. ತಿನ್ನುವಾಗ ತುಪ್ಪ ಮಣಕ ಹಿಡಿದು ಸೋರ್ತಿರ್ಬೇಕು. ಅದ್ರ ಸೋರ್ದು ಕಣ್ಣಿ ಚರ 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 ನೆಕ್ಕ. ನಾನ್ ನೆಕ್ಕುದ್ ನೋಡಿ ನೀ ಕಕ್ಕತಿರ್ಬೇಕು. ನಾ ಕಕ್ಕುದ್ ನೋಡಿ ನೀ ನೆಕ್ತಿರ್ಬೇಕು. ನಾನ್ ನೆಕ್ಕುದ್ ನೋಡಿ ನೀ ನಾ ಬಲ ತೆಗೆದು ಬಟ್ ಹಾಕಿರ್ಬೇಕು. ಚೇಷ್ಟ ಮಾಡಬಾರ್ದು. ಇಲ್ಲ ಇದನ್ನಾದ್ರೂ ಮಾಡ್ಲಿಕ್ಕೆ ಬೇಕು. ಇದನ್ನು ಮಾಡ್ತಾ ಇದ್ದೆ. ನೋಡ್ರು, ರಗಡ ಖರ್ಚು ಮಾಡಿದೆ, ಬೇಡ್ಕೋ. ಯಾರಿಗೆ ಅಂದ್ರೆ ನಿನಗ ಅಣ್ಣೆ ಒಟ್ಟು ಮುಂದೆ ಹೊಂಟಿ ಅದ ನೀ. ಹಾ, ಇಲ್ಲಡ ನನಗೆ ಬೇಡ್ಕೊಳ್ಳಕ ನಮ್ಮ ಮನಿಗಾರ ಬಂದ್ ನೋಡು ಹೋಗ್ಬಾಡಿ. ನಿನ್ನ ಮನಿಗೆ ಬರ್ಲಿ. ಏನೇನೈತಿ ನಿನ್ನ ಮನ್ಯಾಗ? ಮೂಲಿಗೆ ಹೊಟ್ಟೆವ್ ಚಪಾತಿ ಚಪಾತಿ. ನಮ್ಮ ನಾಯಿ ತಿನ್ವಾಲು ಬಿಟ್ಬಿಟ್ಟು ಹೊಂಟಾವ್. ಖರೆಯಲ್ಲ. ಹಿಂಗಾಗಿ ಖರೇನ ಹೇಳ್ತಾನ ಮಾಸ್ತರ್ ನಿನಗ. ಹಾ, ಮಾನ್ಯ 13 ಕಿಲೋ ಬೆಣ್ಣಿ ತಾಂಡ್ ಹಿಂಗಾಗಿ ತಲೆ ಕೆಟ್ಟ. ಎಲ್ಲಿಂದ? ಬೈಲು ಹಂಗದಿಂದ. ಓ, ಬೈಲು ಹೊಂಗಲ್ ಬೆಣ್ಣಿ ತಂದೆ. ತಂದ ಅದನ್ನ ಏನ್ ಮಾಡಿದೆ? ಕಾಶಿ ಹುಟ್ಟು ಚಪಾತಿ ಒಗದೇನಿ. ಒಗದದಿ ಇಷ್ಟಾದ್ರೂ ಬಿಟ್ಬಿಟ್ಟು. ಹಾಗೇನಲ್ಲ, ಇಟ್ಟು ಎಲ್ಲ ನೀ ಶ್ರೀಮಂತಿಕೆ ಹೇಳ್ತಿ. ಆ ಕನ್ನಡ ಶಾಲ್ಯಾಗ ಉಡಿ ಓಡ್ಕೊಂಡು ಯಾಕೆ ನಿಂತಿದ್ದಿ? ಅಲ್ಲ, ಇಬ್ರು ಹಿರಿಯರ್ ಅಲ್ಲಿಗೆ 10 ಅಲ್ಲ ಅಲ್ಲಿ ಇದು ಇರಬೇಕ. ಹಾ, ಅಲ್ಲಿ ಹೋಗಲತ್ತಿ ಹೋಗಿ ಅವ್ರು ಏನ್ ಮೇಡಮ್ ಅವ್ರು ಅಡಿಗೆ ಮಾಡಿರ್ತಾರ, ಹಾ, ಅದನ್ನೆಲ್ಲ ಹೋಗಿ ಚೆಕ್ ಮಾಡುದ, ತಿನ್ನೋದ. ಮತ್ ತಿಂದಾಗ ಗೊತ್ತಾಕತಿ. ಓಹೋ, ಹಿಂಗೆಲ್ಲ ನೀ ತಿಂದ ನೋಡಿ. ಹುಡುಗರು ನೋಡಿ ಹೆಂಗ ಕೈಯ ಕಾಲ ಸಣ್ಣ ಹೊಟ್ಟೆ ಡುಮ್ಮಾಗ್ಯಾವ. ಹೆಣ್ಮಕ್ಳು ಸೌಟಿಲ್ ತಗೊಂಡು ಹಾಕೋದ. ಚೇಷ್ಟ ಮಾಡಬಾರ್ದು. ಹಂಗ ಊಟ ಮಾಡಿದ ಹಾಗೇನಲ್ಲ, ನಿನಗೇನು ಭಿಕ್ಷಾ ಬೇಡಿಲ್ಲ. ಬೇಡಿದಂತ ಆಶೀರ್ವಾದ ಮಾಡ್ತಾರ, ಬೇಡ್ಕೋ. ಹಿಂಗ್ರಿ ಹಾಗಾದ್ರೆ ನಾ ಬೇಡ್ಕೊತ ಇದ್ದೀವಿ.